ಬರೋದೇನೆ ಡಾಕ್ಟರ್ B.R. ಅಂಬೇಡ್ಕರ್ ಅವ್ರ ಬಗ್ಗೆ, ಹೂ ಇಸ್ ನೋನ್ ಆಸ್ ದಿ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ವಾ. ಸೊ ಭಾರತ ರತ್ನ ಬಂದಿದೆ ಅವ್ರಿಗೆ. ಹಿ ಇಸ್ ದಿ ಎಕನಾಮಿಸ್ಟ್, ಹಿ ಇಸ್ ದಿ ಸೋಷಿಯಲ್ ರಿಫಾರ್ಮರ್. ಸೊ ಅವ್ರ ಬಗ್ಗೆ ನಾವು ಚೈಲ್ಡ್ಹುಡ್ ಇಂದ ಹಿಡಿದು ಜನರಲ್ ಆಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರ ಬಗ್ಗೆ ಗೊತ್ತಿರ್ಬೇಕು. ಏನೇನ್ ಮಾಡಿದ್ದಾರೆ, ಏನ್ ಕಷ್ಟ ಅನುಭವಿಸಿದ್ದಾರೆ ಚೈಲ್ಡ್ಹುಡ್ ಅಲ್ಲಿ ಆಗಿರ್ಬೋದು, ಇವಾಗ ಅವರಿಂದ ನಮ್ಮ ದೇಶಕ್ಕೆ ಏನ್ ಉಪಯೋಗ ಆಗಿದೆ. ಸೊ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್, ಇನ್ ಶಾರ್ಟ್ ಡಾಕ್ಟರ್ B.R. ಅಂಬೇಡ್ಕರ್, ಹಿ ಇಸ್ ದಿ ಇನ್ಸ್ಪಿರೇಷನ್ ಫಾರ್ ಮೆನಿ. ಸೊ ಎಲ್ಲಿ ಹುಟ್ಟಿದ್ದು ಅವರು? ಮೋ ಆಫ್ MP ಅಲ್ವಾ, ಮಧ್ಯಪ್ರದೇಶದಲ್ಲಿ ಹುಟ್ಟಿದ್ದು. ಇವಾಗ ಅವರ ಜಾಗಕ್ಕೆ ಅಂಬೇಡ್ಕರ್ ನಗರ ಅಂತ ಹೆಸರು ಬಂದಿದೆ. ಗ್ರೇಟ್ ಅಲ್ಲ ಅದು? ನಾವು ಹುಟ್ಟಿರೋ ಜಾಗಕ್ಕೆ ನಮ್ಮ ಹೆಸರು ತಗೋಬೇಕು ಅಂದ್ರೆ ಸೊ ಅದು ಕಮ್ಮಿ ಸಾಧನೆ ಅಲ್ಲ, ಅಪಾರವಾದ ಸಾಧನೆ ಅದು. ಅವರು ಹುಟ್ಟಿದ ಕಮ್ಯುನಿಟಿ ಬಂದು ಮಹರ್ ದಲಿತ್ ಕಮ್ಯುನಿಟಿಲಿ ಹುಡ್ತಾರೆ. ಸೊ ಯಾವಾಗ 1891 ಅನ್ಟೆಂಚಬಿಲಿಟಿ ಪೀಕ್ ಅಲ್ಲಿ ಇರುತ್ತೆ. ಪೀಕ್ ಅನ್ಟೆಂಚಬಿಲಿಟಿ ಇರೋ ಕಾಲದಲ್ಲಿ ಅವ್ರು ಹುಡ್ತಾರೆ. ಹಲವಾರು ಕಷ್ಟದಲ್ಲಿ ಅವರು ಜೀವನ ಸಾಗುತ್ತೆ. ನೋಡಿದ್ದೀರಲ್ಲ ಭೀಮ್ರಾವ್ ಅಂತ ಸೀರಿಯಲ್ ಎಪಿಸೋಡ್ಸ್ ಬಂತು, ಯಾವ ತರ ಅವ್ರು ಕಷ್ಟ ಅನುಭವಿಸಿದ್ರು ಅಂತ. ಅವ್ರು ಶಾಲೆಗೆ ಹೋಗುವಾಗ, ಅವ್ರ ಹಳ್ಳಿ ಶಾಲೆಗೆ ಹೋಗುವಾಗ ಅವ್ರಿಗೆ ಸಪರೇಟ್ ಕೂಡಿಸ್ತಿದ್ರು, ಬೇರೆ ಮಕ್ಳ ಜೊತೆ ಕೂತ್ಕೊಳ್ಳಕ್ ಬಿಡ್ತಾ ಇರ್ಲಿಲ್ಲ. ಗೋಣಿ ಚೀಲ ಆಗಿ ಅವರು ಸಪರೇಟ್ ಕೂತ್ಕೋಬೇಕಿತ್ತು. ಅಷ್ಟೇ ಅಲ್ಲ, ಸ್ಕೂಲಲ್ಲಿ ತಮ್ಗೆ ಇಟ್ಟಿರುವಂತ ನೀರು ಕೂಡ ಅವ್ರಿಗೆ ಕುಡಿಯಕ್ ಬಿಡ್ತಾ ಇರ್ಲಿಲ್ಲ. ಅವ್ರು ನಿಜವಾಗ್ಲೂ ಬಾಯಕ್ಕೆ ಅಂದ್ರೆ ಪಿಯೋ ಬರ್ಬೇಕಿತ್ತು. ಆಚೆ ಇದ್ದು ಯಾ ಗುಮಾಸ್ತ ಬಂದು ಅವಾಗ ಕೂಡ ತಮ್ಗೆ ಅವ್ರು ಮುಟ್ಟೋಗಿ ಇರ್ತಿರ್ಲಿಲ್ಲ. ಕೈಯಲ್ಲಿ ಇಟ್ಕೊಂಡು ಮೇಲಿಂದ ನೀರ್ ಹಾಕ್ತಿದ್ರು, ಕುಡಿಬೇಕಿತ್ತು. ದಟ್ ಇಸ್ ದಿ ಪೀಕ್ ಆಫ್ ಅನ್ಟಚಬಿಲಿಟಿ. ಅಕಸ್ಮಾತ್ ಅವ್ನು ರಜಾ ತಗೊಂಡ ಅಂದ್ರೆ ಪಿಯೋ ನೀರಿಲ್ಲ. ಸೊ ಅವ್ನು ರಜಾ ತಗೊಂಡೆ ಅಂದ್ರೆ ನೀರಿಲ್ಲ. ಅಂತ ಪರಿಸ್ಥಿತಿಲಿ ಚೈಲ್ಡ್ಹುಡ್ ಅಲ್ಲಿ ಬೆಳೀತಾ ಬರ್ತಾರೆ. ಈವನ್ ಟೀಚರ್ಸ್ ಅಷ್ಟೇ, ಎಲ್ಲಾ ಗೊತ್ತಿರುವಂತ ಶಿಕ್ಷಕರು ಅನ್ಟಚಬಿಲಿಟಿ, ಕಮ್ಯುನಿಟಿ, ಕ್ಯಾಸ್ಟಿಸಮ್ ನ ಅಷ್ಟು ಗಟ್ಟಿಯಾಗಿ ನಂಬ್ಕೊಂಡಿರ್ತಾರೆ ಆಗ. ಸೊ ಅವರು ಕೂಡ ಅಷ್ಟೇ, ಅವರ ಬುಕ್ ನ ಕೈಯಲ್ಲಿ ಮುಟ್ತಾ ಇರ್ಲಿಲ್ಲ. ಅವ್ರು ಮಾಡೋ ಕ್ಲಾಸ್ ವರ್ಕ್ ಇರ್ಬೋದು, ಹೋಮ್ ವರ್ಕ್ ಇರ್ಬೋದು, ಕೈಯಲ್ಲಿ ಮುಟ್ತಾ ಇರ್ಲಿಲ್ಲ. ಅದ್ರಲ್ಲೂ ಅನ್ಟಚಬಿಲಿಟಿ ಆಗಿ ಸಫರ್ ಮಾಡ್ತಾರೆ. ಇದೆಲ್ಲಿ ಅನ್ಟಚಬಿಲಿಟಿ? ಸ್ಕೂಲ್ ಆಚೆ, ಸ್ಕೂಲ್ ಒಳಗಡೆ ಅನ್ಟಚಬಿಲಿಟಿ ಇದು ಅಲ್ವಾ? ಡಾಕ್ಟರ್ B.R. ಅಂಬೇಡ್ಕರ್. ಸೊ ಎಲ್ಲಿ ಅನ್ಟಚಬಿಲಿಟಿ ಇದು? ಸ್ಕೂಲ್ ಒಳಗಡೆ. ಹೋಗಿ ಸ್ಕೂಲಿಂದ ಆಚೆ ಬಂದ್ರೆ ಅವ್ರಿಗೆ ಕರೆಕ್ಟ್ ಇರ್ತಿತ್ತ? ಪಬ್ಲಿಕ್ ಪ್ಲೇಸ್ ಅಲ್ಲಿ ಇಲ್ಲ. ಮತ್ತೆ ಅಲ್ಲಿ ಏನಾಗ್ತಿತ್ತು, ಒಂದು ಇನ್ಸಿಡೆಂಟ್ ಇದೆ, ಎಲ್ಲಿ ಅವ್ರ ಸಿಬ್ಲಿಂಗ್ಸ್ ಅಂತ ಹೋದ್ರು, ಕಸಿನ್ಸ್ ಜೊತೆ ಹೋಗ್ತಾ ಇರ್ತಾರೆ ಬೇರೆ ಊರಿಗೆ. ಸೊ ಅವ್ರ ದಲಿತ್ ಅನ್ನೋ ರೀಸನ್ಗೆ ಯಾವ ಬುಲೆಟ್ ಕಾರ್ಡ್ ಬರಲ್ಲ, ಬುಲಕ್ ಕಾರ್ಡ್ ಯಾರು ಬರಲ್ಲ, ಎತ್ತಿನ ಗಾಡಿ ಅವರು. ಸೊ ಅವಾಗೆಲ್ಲ ಗಾಡಿ ಎಲ್ಲಿ ಇತ್ತು? ದೊಡ್ಡ ದೊಡ್ಡದು. ಓಲಾ ಉಬರ್ ಇತ್ತಾ? ಇರ್ಲಿಲ್ಲ. ಸೊ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕು, ದೂರ ಕಮ್ಮಿ ಪುಟ್ಟ ಅಂದ್ರೆ ನಡ್ಕೊಂಡು ಹೋಗ್ಬೇಕಿತ್ತು, ಅವ್ರಿಗೆ ಆಪ್ಷನ್ ಇರ್ಲಿಲ್ಲ. ದೂರ ಬೇರೆ ಬೇರೆ ಹಳ್ಳಿಗೆ ಹೋಗ್ಬೇಕು ಅಂದಾಗ ಎತ್ತಿನ ಗಾಡಿಲಿ ಹೋಗ್ಬೇಕಿತ್ತು. ಯಾರು ಎತ್ತಿನ ಗಾಡಿನೂ ಬರ್ತಾ ಇರಲಿಲ್ಲ ಇವ್ರು ಕರ್ತಿದ್ಕೊಡೆ. ಏನಕ್ಕೆ? ಅನ್ಟಚಬಿಲಿಟಿ. ದೇ ಶುಡ್ ಬಿ ಅ ಸ್ಟ್ರಾಂಗ್ ರೀಸನ್ ಅಲ್ಲ, ಏನಾದ್ರೂ ಒಂದು ಸ್ಟ್ರಾಂಗ್ ರೀಸನ್. ಬಟ್ ಅನ್ಟಚಬಿಲಿಟಿ ಇಸ್ ನಾಟ್ ಸ್ಟ್ರಾಂಗ್ ರೀಸನ್. ಅನ್ಟಚಬಿಲಿಟಿ ಸ್ಟ್ರಾಂಗ್ ರೀಸನ್ ಅಲ್ಲ. ಯಾರಿಗೂ ಬರ್ತಿರ್ಲಿಲ್ಲ. ಅವ್ರು ಹೋಗ್ಬೇಕು, ಎಲ್ಲಾದ್ರೂ ಒಂದು ಹಳ್ಳಿಗೆ ಹೋಗ್ಬೇಕು, 20-30 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಎತ್ತಿನ ಗಾಡಿ ಅವರು, ಬುಲಕ್ ಗಾಡಿ ಅವರು ಯಾರು ಬರ್ತಾ ಇರ್ಲಿಲ್ಲ. ಸೊ ಅವಾಗ ಏನಾಗುತ್ತೆ, ಯಾರೋ ಒಬ್ಬ ಒಪ್ಕೋತಾನೆ ಬರಕ್ಕೆ. ಗ್ರೇಟ್ ಅಲ್ಲ? ಒಬ್ಬ ಒಪ್ಕೋತಾನೆ. ಬಟ್ ಏನ್ ಕಂಡೀಷನ್ ಆಗ್ತಾನೆ? ಬುಲಕ್ ಕಾರ್ಡ್ ನೀವೇ ಓಡಿಸ್ಬೇಕು, ನನ್ ಮುಟ್ಟಲ್ಲ. ಬುಲಕ್ ಕಾರ್ಡ್ ನೀವೇ ಓಡಿಸ್ಬೇಕು, ನಾನು ಹಿಂದೆ ನಡ್ಕೊ ಬರ್ತೀನಿ, ನಿಮ್ ಜೊತೆ ನಿಮ್ಗೆ ಮುಟ್ಟಕ್ ನಂಗೆ ಇಷ್ಟ ಇಲ್ಲ, ನೀವ್ ಬೇಕಾದ್ರೆ ಹುಡುಗರು ಓಡಿಸ್ಕೊಂಡು ಹೋಗಿ ನನ್ ಗಾಡಿನ, ಹಿಂದೆ ನಡ್ಕೊ ಬರ್ತೀನಿ, ದುಡ್ಡು ಕೊಡಿ ಅಂತ. ಗ್ರೇಟಾ? ಗ್ರೇಟ್ ಅಲ್ಲ? ಸೊ ಈಗ ಒಪ್ಕೊಂತಾರೆ, ಇವ್ರಿಗೆ ಆಪ್ಷನ್ ಇರಲ್ಲ, ಅದೇ ದಾರಿಲಿ ಒಪ್ಕೊಂತಾರೆ. ಸೊ ಚಿಕ್ಕ ಮಕ್ಳು ಇರ್ತಾರೆ ಅವಾಗೆಲ್ಲ, ಇವ್ರ ಸಿಬ್ಲಿಂಗ್ಸ್ ಇರ್ಬೋದು, ಇವರೆಲ್ಲ ಚಿಕ್ಕ ಮಕ್ಳು ಇರ್ತಾರೆ. ಸೊ ಎತ್ತಿನ ಗಾಡಿನ ಇವ್ರೇನೇ ಕಷ್ಟ ಪಡ್ಕೊಂಡು ಹೆಂಗ ಹೋಗಿ ಜಾಗನ ತಲುಪ್ತಾರೆ. ಅಷ್ಟು ಕಷ್ಟದಲ್ಲಿ ಚೈಲ್ಡ್ಹುಡ್ ಅವ್ರಿಗೆ ಇಷ್ಟು ಕಷ್ಟ ಇವೆಲ್ಲ ಕೇವಲ ಎಕ್ಸಾಂಪಲ್ ಅಷ್ಟೇ. ನಾನು ಹೇಳ್ತಾ ಇದ್ದೀನಿ, ಇಡೀ ಹಿಸ್ಟ್ರಿನೇ ನಮ್ಗೆ 1% ಗೊತ್ತಷ್ಟೇ. ಸೊ ಅವ್ರ ಚೈಲ್ಡ್ಹುಡ್ ಅಲ್ಲಿ ಯಾವ್ದೋ ಒಂದಿನ ನಡೆದಿರೋ ಇನ್ಸಿಡೆಂಟ್ ಇದೇ ತರ ಡೈಲಿ ನಡೀತಾ ಇರುತ್ತೆ. ಕಮ್ಯುನಿಟಿಲಿ ಇರ್ಬೋದು, ಊರ್ ಆಚೆ ಇರ್ಬೋದು, ಕುಡಿಯೋ ನೀರಲ್ಲಿ, ದೇವಸ್ಥಾನ ಬರೋದ್ರಲ್ಲಿ, ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗೋದ್ರಲ್ಲಿ, ಎಲ್ಲಾದ್ರಲ್ಲೂ ಅನ್ಟಚಬಿಲಿಟಿ ಪೀಕ್ ಇರೋ ಕಾಲ ಅದು. ಸೊ ಇವರು ಆ ಕಮ್ಯುನಿಟಿ ಹುಟ್ಟಿ, ಇವ್ರೊಬ್ರಿಗೆ ಅಂತಲ್ಲ, ಇವ್ರ ಜೊತೆ ಇರೋ ಬೇರೆ ಕಮ್ಯುನಿಟಿ, ಯಾರು ಮಹರ್ ಅನ್ನೋ ದಲಿತ್ ಕಮ್ಯುನಿಟಿ ಹುಟ್ಟಿರ್ತಾರೆ, ಬೇರೆ ಬೇರೆ ದಲಿತ್ ಕಮ್ಯುನಿಟಿಗೂ ಸೇಮ್ ಕಷ್ಟ ಅನುಭವಿಸ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರನೇ ಇವ್ರು ಯಾವಾಗ ರಿಯಲೈಸ್ ಆಗುತ್ತೆ, ಇಡೀ ಚೈಲ್ಡ್ಹುಡ್ ಇದೇ ತರ ಕಳೀತಾರೆ, ಇಡೀ ಚೈಲ್ಡ್ಹುಡ್ ಅಬ್ಯೂಸ್ ಕಷ್ಟದಲ್ಲೇ ಕಳೀತಾರೆ. ಯಾವಾಗ ಅವರು ಕೊಲಂಬಿಯಾ ಯೂನಿವರ್ಸಿಟಿ, US ಅಲ್ಲಿರೋ ಕೊಲಂಬಿಯಾ ಯೂನಿವರ್ಸಿಟಿಗೆ ಓದಕ್ ಹೋಗ್ತಾರೆ, ಅವಾಗ ಇವರು ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಹ್ಯೂಮನ್ ಬೀಯಿಂಗ್, ಮನುಷ್ಯನ ಯಾವ ತರ ಜನ ನೋಡ್ತಾರೆ ಅಂತ. ಅಲ್ಲಿ ಅನ್ಟಚಬಿಲಿಟಿ ಇರಲ್ಲ. ಫಸ್ಟ್ ಟೈಮ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಾನು ಒಬ್ಬ ಮನುಷ್ಯ ಅಂತ. ಅಲ್ಲಿವರೆಗೂ ಇಂಡಿಯಾದಲ್ಲಿ ಏನ್ ಕಾಲ ಕಳೆದಿದ್ರು ಅವರು 1913 ಅವ್ರಿಗೂ ಏನ್ ಅವರು ಕಳೆದಿರ್ತಾರೆ 30 ವರ್ಷ ಇಂಡಿಯಾದಲ್ಲಿ,
30 ವರ್ಷನ ಅಲ್ಲ, 23 ವರ್ಷ ಇಂಡಿಯಾದಲ್ಲಿ ಏನ್ ಕಳೆದಿರ್ತಾರೆ ಅಲ್ಲಿವರೆಗೂ ಅವ್ರಿಗೆ ನಾನು ಒಬ್ಬ ಮನುಷ್ಯ ಅನ್ನೋ ಫೀಲೇ ಬಂದಿರಲ್ಲ. ಯಾಕೆ ಅಂದ್ರೆ ಬಿಕಾಸ್ ಆಫ್ ದಿ ಅನ್ಟಚಬಿಲಿಟಿ ಇಂಡಿಯಾದಲ್ಲಿ ಇರೋ ಕಾರಣಕ್ಕೆ. ಸೊ ಫಸ್ಟ್ ಟೈಮ್ ಅವ್ರು ಯಾವ ಕೊಲಂಬಿಯಾಗೆ ಹೋಗ್ತಾರೆ, ಎಲ್ಲಾರು ಅವ್ರನ್ನ ಚೆನ್ನಾಗಿ ಮಾತಾಡ್ಸ್ತಾರೆ, ಅಲ್ಲಿ ಅನ್ಟಚಬಿಲಿಟಿ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಅವ್ರಿಗೆ ನಮ್ ದೇಶಕ್ಕೂ ಬೇರೆ ದೇಶದಲ್ಲಿ ನೋಡುವಂತ ಡಿಫ್ರೆನ್ಸಸ್ ಅರಿವಾಗುತ್ತೆ. ಸೊ ಅದನ್ನು ಒಂದು ಸ್ಟ್ರಾಂಗ್ ರೀಸನ್ ಫೌಂಡೇಶನ್ ಅವ್ರಿಗೆ ಅನ್ಟಚಬಿಲಿಟಿ ಹೋಗ್ಸ್ಬೇಕು ಇಂಡಿಯಾ ಇಂದ ಅಂತ ಅವ್ರು ಅನ್ಕೊಳ್ಳೋದಿಕ್ಕೆ. ಸೊ ಇಷ್ಟು ಅನ್ಕೋತಾರೆ, ಅಲ್ಲಿ ಖುಷಿ ಖುಷಿಯಾಗಿ ಇರ್ತಾರೆ, ಓದುತ್ತಾರೆ. ಸೊ ನಂತರ ಇಂಡಿಯಾಗೆ ಬರ್ತಾರೆ ಬ್ಯಾರಿಸ್ಟರ್ ಆಗಿ. ಇನ್ನ ಒಂದು ಇನ್ಸಿಡೆಂಟ್ ಏನಂದ್ರೆ ಬ್ಯಾರಿಸ್ಟರ್ ಆಗ್ತಾರೆ. ಸೊ ಕೊಲಂಬಿಯಾದಲ್ಲಿ ಅಲ್ಲ, ಅವ್ರು ಎಕನಾಮಿಕ್ಸ್ ಓದಿರ್ತಾರೆ, ಬೇರೆ ಕಡೆ ಓದಿ ಬ್ಯಾರಿಸ್ಟರ್ ಆಗಿ ಇಂಡಿಯಾಗೆ ವಾಪಸ್ ಬಂದಾಗ ಮತ್ತೆ ಅದೇ ಅನ್ಟಚಬಿಲಿಟಿ. ಇಂಡಿಯಾ ಬದಲಾಗಿರಲ್ಲ, ಸೇಮ್ ಅನ್ಟಚಬಿಲಿಟಿ. ಬರೋಡಾದಲ್ಲಿ ಬ್ಯಾರಿಸ್ಟರ್ ಆಗಿರ್ತಾರೆ. ಬ್ಯಾರಿಸ್ಟರ್ ಅಂದ್ರೆ ಏನಿಲ್ಲ, ಈಗಿನ ಸೀನಿಯರ್ ಅಡ್ವೊಕೇಟ್. ಬ್ರಿಟಿಷ್ ಗವರ್ಮೆಂಟ್ ಇದ್ದಾಗ ಲಾಯರ್ಸ್ಗೆ ಬ್ಯಾರಿಸ್ಟರ್ ಅಂತಿದ್ರು, ಅಡ್ವೊಕೇಟ್. ಸೇಮ್ ಲಾಯರ್ ಆಗಿರ್ತಾರೆ ಅವರು. ಮತ್ತೆ ಬರೋಡಾದಲ್ಲಿ ಕೆಲ್ಸಕ್ಕೆ ಸೇರ್ಕೋತಾರೆ. ಬರೋಡಾದಲ್ಲಿ ಯಾರೋ ಅವರು ಜೂನಿಯರ್ ಆಗಿ ಸೇರ್ಕೋತಾರೆ. ಸೊ ಅಲ್ಲೇನಾಗುತ್ತೆ, ಬಾಡಿಗೆ ಮನೆ ಯಾರು ಕೊಡಲ್ಲ. ಬಿಕಾಸ್ ಅಗೇನ್ ಹಿ ಇಸ್ ಫ್ರಮ್ ದಿ ದಲಿತ್ ಕಮ್ಯುನಿಟಿ ಅಂತ ಬಾಡಿಗೆ ಮನೆ ಯಾರು ಕೊಡಲ್ಲ. ಮತ್ತೆ ಅಲ್ಲಿ ಕಷ್ಟ ಅನುಭವಿಸ್ತಾರೆ. ಮತ್ತೆ ಅಲ್ಲಿ ಕೆಲ್ಸಕ್ಕೆ ಸೇರಿರ್ತಾರಲ್ವ ಸೀನಿಯರ್ ಹತ್ರ, ಅಲ್ಲಿ ಕಾರಣಾಂತರಗಳಿಂದ ಯಾವಾಗ ಗೊತ್ತಾಯ್ತು ಸೊ ಇವ್ರ ಕಮ್ಯುನಿಟಿ ಹೆಸರು ಹೇಳಿದ್ರೆ ಏನು ಸಿಗಲ್ಲ ಅಂತ ಸುಳ್ಳು ಹೇಳಿ ಬೇರೆ ಕಮ್ಯುನಿಟಿ ಅಪ್ಪರ್ ಕ್ಯಾಸ್ಟ್ ಅಂತ ಹೇಳಿ ಕೂಡ ಅವರು ಕೆಲ್ಸಕ್ಕೆ ಸೇರ್ಕೊಂಡಿರ್ತಾರೆ. ಸೊ ಇಷ್ಟು ಓದಿ, ಆಗಿನ ಕಾಲದಲ್ಲಿ ಓದೋದೇ ಹೆಚ್ಚು, ಫಾರಿನ್ ಎಲ್ಲ ಹೋಗಿ ಓದ್ಕೊಂಡ್ ಬಂದಿದ್ದಾರೆ, ದಟ್ ಇಸ್ ಗ್ರೇಟ್. ಇಷ್ಟು ಓದಿ ಈ ಕೆಲಸ ಮಾಡಕ್ಕೆ ಕಷ್ಟ ಪಡ್ಬೇಕು ಅಂದ್ರೆ ಬೇಜಾರಾಗದೆ ಇರುತ್ತಾ? ಅವ್ರಿಗೆ ಖಂಡಿತ ಬೇಜಾರಾಗಿರುತ್ತೆ. ಸೊ ಬ್ಯಾರಿಸ್ಟರ್ ಆಗಿ ವರ್ಕ್ ಮಾಡಿರ್ತಾರೆ. ಹಿ ಇಸ್ ನಾಟ್ ಓನ್ಲಿ ಅ ಬ್ಯಾರಿಸ್ಟರ್, ಹಿ ಇಸ್ ಅ ಎಕನಾಮಿಸ್ಟ್, ಹಿ ಇಸ್ ಅ ಗ್ರೇಟೆಸ್ಟ್ ಎಕನಾಮಿಸ್ಟ್, ಹಿ ಇಸ್ ಅ ಲಾಯರ್, ಹಿ ಇಸ್ ಅ ಸೋಷಿಯಲ್ ರಿಫಾರ್ಮರ್. 10-15 ಡಿಗ್ರಿಗಳನ್ನ ಮಾಡ್ಕೊಂಡಿದ್ದಾರೆ. ಹಿ ಇಸ್ ಹೈಲಿ ಎಜುಕೇಟೆಡ್. ಸೊ ಒಂದು ಡಿಸೈಡ್ ಮಾಡಿ ಅವರು ಸೋಷಿಯಲ್ ರಿಫಾರ್ಮಿಂಗ್ಗೆ ಅವರ ದಾರಿಯಲ್ಲಿ ಇಳಿತಾರೆ. ಈ ದಲಿತ್ ಕಮ್ಯುನಿಟಿ ಅಂತ ಏನಿದೆ, ಏನೇನು ಇನ್ಸಿಡೆಂಟ್ಸ್ ನಡೀತಿದೆ ಅದನ್ನೆಲ್ಲ ತಡಿಬೇಕು ಅಂತ ಅವ್ರು ಅನ್ಕೋತಾರೆ. ಹಲವಾರು ಸತ್ಯಾಗ್ರಹ, 1-2 ಅಲ್ಲ, ಹಲವಾರು ಸತ್ಯಾಗ್ರಹದಲ್ಲಿ ಭಾಗಿಯಾಗ್ತಾರೆ. ಮಹಾ ಸತ್ಯಾಗ್ರಹದಲ್ಲೂ ಅಷ್ಟೇ ಅವ್ರಿಗೆ ಇದನ್ ಬಿಡ್ತಾ ಇರಲ್ಲ. ಟೆಂಪಲ್ ಎಂಟ್ರಿ ಇರ್ಬೋದು, ಹಲವಾರು ಸತ್ಯಾಗ್ರಹ ಇದ್ದಾರೆ. ಟೆಂಪಲ್ ಎಂಟ್ರಿ, ಪಬ್ಲಿಕ್ ವಾಟರ್ ಟ್ಯಾಂಕ್ಸ್, ಅದ್ ಯಾವುದಕ್ಕೂ ಊರಲ್ಲಿ ದಲಿತರು ಬರಬಾರ್ದು ಅಂತ ಎಂಟ್ರಿ ಇರಲ್ಲ. ಸೊ ಸತ್ಯಾಗ್ರಹ ಟೈಮಲ್ಲೂ ಇರ್ಬೋದು, ಅವ್ರ ಮನುಸ್ಮೃತಿನ ಅರ್ಧ ಹಾಕ್ತಾರೆ. ಕೇಳಿದಿರಾ? ಮನುಸ್ಮೃತಿನ ಅರ್ಧ ಹಾಕ್ತಾರೆ. ಮನುಸ್ಮೃತಿ ಅಂದ್ರೆ ಏನು ಅಂದ್ರೆ ಇಟ್ ಇಸ್ ದಿ ಹೈರಾರ್ಕಿ ಆಫ್ ಕ್ಯಾಸ್ಟ್ ಸಿಸ್ಟಮ್. ಜಾತಿ ಪದ್ಧತಿಗಳ ಬಗ್ಗೆ ಹೇಳುವಂತ ಸ್ಮೃತಿ ಅದು ಮನುಸ್ಮೃತಿ. ಅದನ್ನ ಅವರು ಹರಿದಾಕಿ ಬೆಂಕಿ ಹಚ್ಚುತ್ತಾರೆ. ಈ ಮನುಸ್ಮೃತಿ ಅನ್ನೋದು ಅರ್ಥ ಇಲ್ಲ, ಈ ಕ್ಯಾಸ್ಟ್ ಸಿಸ್ಟಮ್ ನ ಹೋಗ್ಲಾಡ್ಸಿ ಎಲ್ಲಾ ಜನನು ಒಂದೇ ಅಂತ ನೋಡಿ, ಕುಡಿಯೋ ನೀರಲ್ಲಿ ಟೆಂಪಲ್, ದೇವಸ್ಥಾನ, ಅವ್ರ ರಿಲಿಜಿಯಸ್ ನಂಬಿಕೆಯಲ್ಲಿ ಭೇದ ಭಾವ ಮಾಡೋಂಗಿಲ್ಲ ಅಂತ ಸ್ಟ್ರಾಂಗ್ಲಿ ಅವರು ಒಪಿನಿಯನ್ ಹೊಂದಿರ್ತಾರೆ ಡಾಕ್ಟರ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸೊ ಇಷ್ಟೂ ಕಷ್ಟಪಡೋದಂದ್ರೆ ಇಡೀ ಜೀವನ ಅವರು ಅನ್ಟಚಬಿಲಿಟಿ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿರ್ತಾರೆ. ಸೊ ಇಷ್ಟು ಮಾಡೋದಂದ್ರೆ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ಹಿಸ್ ಲೈಫ್. ಮತ್ತೆ ಇನ್ನೊಂದು ಅಚೀವ್ಮೆಂಟ್ ನಮಗೆ ಕೊಡುಗೆ ಏನಂದ್ರೆ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಏನು ಅಪಾಯಿಂಟ್ ಆಗುತ್ತೆ, ಅದರ ಚೇರ್ಮನ್ ಆಗಿರ್ತಾರೆ. ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿರ್ತಾರೆ. ದಿನಕ್ಕೆ 16-18 ಅವರ್ ಕಾಲ ಕೆಲಸ ಮಾಡ್ತಾ ಇರ್ತಾರೆ. ಯಾವಾಗ? ಕಾನ್ಸ್ಟಿಟ್ಯೂಷನ್ ಬರೆಯುವಾಗ. ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಇವರು ಒಬ್ಬರೇ ಇಲ್ಲ, ತುಂಬಾ ಜನ ಇರ್ತಾರೆ, ಬಟ್ ಮೇನ್ ಪರ್ಸನ್ ಚೇರ್ಮನ್ ಇವರಾಗಿರ್ತಾರೆ. ಸೊ ಅದಕ್ಕೆ ಅವ್ರನ್ನ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರಿತೀವಿ. ಸೊ ಹಗಲು ರಾತ್ರಿ ಕಷ್ಟಪಟ್ಟು ಅವರು 2-2.25 ವರ್ಷ ಕಾನ್ಸ್ಟಿಟ್ಯೂಷನ್ ಗೋಸ್ಕರ ಕಷ್ಟಪಟ್ಟು ಡ್ರಾಫ್ಟ್ ಮಾಡಿ ಕಾನ್ಸ್ಟಿಟ್ಯೂಷನ್ ನ ಫಾರ್ಮ್ ಮಾಡ್ಕೊಡ್ತಾರೆ. ಇಷ್ಟು ಹೋರಾಟ ಅವ್ರದ್ದು, ಅಂಬೇಡ್ಕರ್ ಅವ್ರದ್ದು, ಚಿಕ್ಕ ವಯಸ್ಸಲ್ಲಿ ಇರ್ಬೋದು, ಬೆಳೆದಾಗಿರ್ಬೋದು, ಮತ್ತೆ ಅವರು ಕಾನ್ಸ್ಟಿಟ್ಯೂಷನ್ ನ ಫಾರ್ಮ್ ಮಾಡ್ಕೊಟ್ರು. ಇಷ್ಟೆಲ್ಲಾದ್ರೂ ಆದ್ಮೇಲೆ ಕೇವಲ ಅವರ ಇಡೀ ಲೈಫ್ ಅನ್ನೇ ಹೋರಾಟ ಮಾಡಿಕೊಂಡು ಬಂದಂತ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕೊನೆ ಸಾಯೋ ಟೈಮಲ್ಲೂ ಅಷ್ಟೇ, ಸೊ ಸಾಯೋದಕ್ಕಿಂತ 2 ತಿಂಗಳು ಮುಂಚೆ ಬುದ್ಧಿಸಂಗೆ ಕನ್ವರ್ಟ್ ಆಗ್ತಾರೆ. ಯಾವಾಗ ಇಡೀ ಜೀವನ ಹಿಂದೂಸಿಮ್ ಅಲ್ಲಿ ಇತ್ತು, ಕ್ಯಾಸ್ಟ್ ಸಿಸ್ಟಮ್ ಅಲ್ಲಿ ಇತ್ತು, ಅವ್ರು ಇಷ್ಟು ಸತ್ಯಾಗ್ರಹ ಮಾಡಿ ಬೇಸತ್ತಿ ಯಾವಾಗ ಜನ ಚೇಂಜ್ ಆಗಲ್ಲ, ಇನ್ನೂ ಇದನ್ನ ಫಾಲೋ ಮಾಡ್ತಾ ಇದ್ದಾರೆ ಅನ್ಟಚಬಿಲಿಟಿ ಅಂತ ಅನ್ನಿಸ್ತು, ಅವಾಗ ಅವರು ಬೇಸತ್ತಿ ಬುದ್ಧಿಸಂಗೆ ಕನ್ವರ್ಟ್ ಆಗ್ತಾರೆ ನಾಗ್ಪುರಲ್ಲಿ. ಕೇವಲ ಅವರು ತೀರ್ಕೊಳ್ಳೋದಕ್ಕಿಂತ 2 ತಿಂಗಳು ಹಿಂದೆ, 2 months ಬಿಫೋರ್ ಬುದ್ಧಿಸಂಗೆ ಹೋಗ್ತಾರೆ. ಸೊ ಅವ್ರ ಫಾಲೋವರ್ಸ್ ಯಾವ ರೇಂಜಿಗೆ ಬೆಳೆದಿದ್ರು ಅವಾಗ? ಒಬ್ಬರೇ ಹೋಗ್ತಾ ಇರಲಿಲ್ಲ. ಇವರು ಹೋದಾಗ ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಬುದ್ಧಿಸಂ ಹೋದ್ರು ಮೋರ್ ದೆನ್ 5 lakh ಪಬ್ಲಿಕ್, ಮೋರ್ ದೆನ್ 5 ಲಕ್ಷ ಜನ ಯಾರು ಅನ್ಟಚಬಿಲಿಟಿ ಕಮ್ಯುನಿಟಿ ಅಂತ ಬೇರ್ಪಡಿಸಿರ್ತಾರೆ ಸಮಾಜ, ಅಷ್ಟೂ ಜನರು ಬುದ್ಧಿಸಂ ಕನ್ವರ್ಟ್ ಆದ್ರು ಹಿಂದೂಸಂನ ಬಿಟ್ಟು. ಆಗ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಹಿಂದೂ ಗಾಡ್, ಹಿಂದೂ ಕ್ಯಾಸ್ಟ್ ಸಿಸ್ಟಮ್ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ಯಾವುದೇ ರೀತಿಯಿಂದಲೂ ಈಕ್ವಲ್ ಆಗಿ ನೋಡಕ್ ಸಾಧ್ಯ ಇಲ್ಲ ಅಂತ ಹೇಳಿ 5 ಲಕ್ಷ ಜನಗಳ ಜೊತೆ ಇವರನ್ನು ಕೂಡ ಕಂಪ್ಲೀಟ್ ಬುದ್ಧಿಸಂಗೆ ಕನ್ವರ್ಟ್ ಆಗ್ತಾರೆ, ತೀರ್ಕೊಳ್ಳೋದಕ್ಕಿಂತ 2 ತಿಂಗಳು ಮುಂಚೆ. ಸೊ ಇದು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು. ಸೊ ಕೊನೆಯ ಕಾಲದಲ್ಲಿ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಹೆಲ್ತ್ ಹಾಳಾಗಿರುತ್ತೆ, ಡಯಾಬಿಟಿಸ್ ಇರುತ್ತೆ, ಐ ಪ್ರಾಬ್ಲಮ್ ಇರುತ್ತೆ, ಐಸೈಟ್ ಪ್ರಾಬ್ಲಮ್ ಇರುತ್ತೆ, ಸ್ವಲ್ಪ ಕೊನೆಯ ಕಾಲದಲ್ಲಿ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗುತ್ತೆ. ಇದೆಲ್ಲ ಇದಾಗಿ 2 months ಅಲ್ಲಿ ಅವರು ತೀರ್ಕೊಂತಾರೆ. ಸೊ ಇದು ಬಂದು ದಿ ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ಡಾಕ್ಟರ್ B.R. ಅಂಬೇಡ್ಕರ್, ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್. ಅಂಡ್ ಇವ್ರಿಗೆ ಭಾರತ ರತ್ನ ಕೂಡ ಬಂದಿದೆ, ಇಂಡಿಯನ್ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಾರೆ, ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಾರೆ, ಹಲವಾರು ನೋಟೇಬಲ್ ವರ್ಕ್ಸ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೇಮಸ್. ಸೊ ಇವಾಗ್ಲೂ ಅಷ್ಟೇ ಅವ್ರ ಮುಖಾಂತರ ಎಷ್ಟೋ ಸಂಘಗಳು ಬಂದಿದೆ ಅಲ್ವಾ, ಯಾವ್ದು ನಿಜ ಯಾವ್ದು ಸುಳ್ಳು ಏನು ಗೊತ್ತಾಗಲ್ಲ ನಮ್ಗೆ. ಸೊ ನಾವ್ ಯಾವುದೇ ದೊಡ್ಡ ಗ್ರೇಟೆಸ್ಟ್ ಪರ್ಸನಾಲಿಟೀಸ್ ಓದೋಗುವಾಗ ವಿ ಶುಡ್ ಬಿ ಓಪನ್ ಮೈಂಡೆಡ್. ಯಾರು ಥರ್ಡ್ ಪಾರ್ಟೀಸ್ ಇವಾಗಿನವ್ರು ಏನೇನಿದ್ದಾರೆ ಸೋಷಿಯಲ್ ಮೀಡಿಯಾ ಥರ್ಡ್ ಪಾರ್ಟೀಸ್ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಇವ್ರು ಮಾತ್ರ ಅಲ್ಲ, ಇದು ಗ್ರೇಟೆಸ್ಟ್ ಪರ್ಸನಾಲಿಟೀಸ್ ಬಗ್ಗೆನೂ ನೆಗೆಟಿವ್ ಇದೆ. ಮಹಾತ್ಮ ಗಾಂಧಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರು ಇರ್ಬೋದು, ಹಲವಾರು ಬಗ್ಗೆ ಓದುವಾಗ ವಿ ಶುಡ್ ರೀಡ್ ಇನ್ ಓಪನ್ ಮೈಂಡ್. ಯಾವುದೇ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಕೊಡೋದಾಗಬಾರ್ದು. ಯಾಕಂದ್ರೆ ಅವ್ರು ಕಮ್ಮಿ ಸಾಧನೆ ಮಾಡಿದಾರ? ಇಲ್ಲ, ಗ್ರೇಟೆಸ್ಟ್ ಮಾಡಿರೋದು ಇವರು. ತಿರುಗಿಸಾಗಿರೋದು ಏನೇನಾಗಿದೆ ಅವೆಲ್ಲನೂ ಪಬ್ಲಿಕ್ ಆಗಿ ನಡೀತಿರುತ್ತೆ, ಬಟ್ ವಿ ಶುಡ್ ರೆಸ್ಪೆಕ್ಟ್ ದೆಮ್ ಅಂಡ್ ದೇರ್ ವರ್ಕ್ ಅಂಡ್ ಮೂವ್ ಆನ್ ಅಷ್ಟೇ. ಸೊ ಎಲ್ಲಿ ಇವಾಗ ಮತ್ತೆ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ನೋಡಿದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಅಂತ. ಸೊ ಹುಟ್ಟಿದ್ದು ಅವರ ಫಾದರ್ ಬಂದು ರಾಮ್ಜಿ ಮಲೋಜಿ ಸಾಕ್ಪಾಲ್, ಹೆಸರಲ್ಲೇ ಇದೆ B.R. ಅಂಬೇಡ್ಕರ್ ಅಂದ್ರೆ ಭೀಮ್ರಾವ್ ರಾಮ್ಜಿ. ಸೊ ಅವ್ರ ತಂದೆ ಅಲ್ಲೇ ಹೆಸರಲ್ಲಿ ಇರೋದ್ರಿಂದ ರಾಮ್ಜಿ ಮಲೋಜಿ ಸಕ್ಪಾಲ್. ಮಿಲಿಟರಿ ಬ್ಯಾಕ್ ಗ್ರೌಂಡ್ ಕೂಡ ಇರುತ್ತೆ ಅವರ ಫ್ಯಾಮಿಲಿಗೆ. ಸೊ ಎಜುಕೇಶನ್ ಕೊಲಂಬಿಯಾ ಯೂನಿವರ್ಸಿಟಿಲಿ ಅವ್ರ ಎಜುಕೇಶನ್ ಮಾಡ್ಕೋತಾರೆ. MA ಎಕನಾಮಿಕ್ಸ್, ಫೇಮಸ್ ಥೀಸಿಸ್ ಅವ್ರದ್ದು, ದಿ ಎವಲ್ಯೂಷನ್ ಆಫ್ ಪ್ರೊವಿನ್ಷಿಯಲ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ. ದಿಸ್ ಇಸ್ ದಿ ಫೇಮಸ್ ಥೀಸಿಸ್ ಅಲ್ಲಿ ಅವರು MA ಎಕನಾಮಿಕ್ಸ್ ಮಾಡ್ಕೋತಾರೆ. ನೋಟೇಬಲ್ ವರ್ಕ್ ಪ್ರಾಬ್ಲಮ್ ಆಫ್ ದಿ ರುಪಿ, ಇದು ಫೇಮಸ್, ಇಟ್ಸ್ ಆರಿಜಿನ್ ಅಂಡ್ ಸೊಲ್ಯೂಷನ್. ಈ ವರ್ಕ್ ಏನಿದೆ ಒಂದು ಪ್ರಾಬ್ಲಮ್ ಆಫ್ ದಿ ರುಪಿ ಅಂತ ಏನಿದೆ, ಅದನ್ನ ಇಡೀ ಗ್ಲೋಬಲ್, ಇಡೀ ಭೂಮಿ ಮೇಲೆ ಟಾಪ್ 3 ಎಕನಾಮಿಕ್ ಪುಸ್ತಕಗಳು ಏನಿವೆ ಅದರಲ್ಲಿ ಒಂದು ಅಂತ ಪರಿಗಣಿಸ್ತಾರೆ. ದಟ್ ಈಸ್ ದಿ ಕವರ್ ಆಫ್ ದಿ ವರ್ಕ್. ಫ್ಯೂಚರ್ ಸ್ಟಡೀಸ್ ಇನ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ, ಕೊಲಂಬಿಯಾ ಹೋಗಿ ಬಂದ್ಮೇಲೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಸ್ಟಡಿ ಮಾಡ್ತಾರೆ. ಗ್ರೇಸ್ ಇನ್ ಲಾ, ಇಲ್ಲಿ ಅವರು ಲಾ ಓದೋದು, ಬ್ಯಾರಿಸ್ಟರ್ ಆಗಿ ವಾಪಸ್ ಬಂದ್ರು ಅಂತ ಹೇಳಿದೆ ಅಲ್ವಾ, ಈ ಕಾಲೇಜಲ್ಲಿ ಅವರು ಲಾ ಓದೋದು. ಸೊ ಇದು ಎಜುಕೇಶನ್ ಬಗ್ಗೆ ತಿಳ್ಕೊಂಡು ಇಲ್ಲಿ ಹಲವಾರು ಡಿಗ್ರೀಸ್ ಇದೆ. ದಿಸ್ ಇಸ್ ಜಸ್ಟ್ ಮೇನ್ ಅಷ್ಟೇ. ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ಸ್ ಅಂಡ್ ಅಪ್ಲಿಫ್ಟ್ಮೆಂಟ್ ಆಫ್ ದಲಿತ್, ಈಕ್ವಲ್ ರೈಟ್ಸ್ ಫಾರ್ ಅನ್ಟಚಬಲ್ಸ್ ಗೆ ಹೋರಾಟ ಮಾಡಿದ್ರು. ಪಬ್ಲಿಕ್ ವಾಟರ್ ಟ್ಯಾಂಕ್ಸ್ ಬಿಡಬೇಕು, ಟೆಂಪಲ್ ಒಳಗಡೆ ಬಿಡಬೇಕು, ಲೆಜಿಸ್ಲೇಟಿವ್ ರೆಪ್ರೆಸೆಂಟೇಷನ್, ಸಪರೇಟ್ ಎಲೆಕ್ಟೋರೇಟ್ ಬೇಕು, ಅಬಾಲಿಷನ್ ಆಫ್ ಮಹಾರ್ವಾತ, ಹೆರಿಡಿಟರಿ ಸರ್ವಿಸ್ ಸಿಸ್ಟಮ್. ಸೊ ತಂದೆ ಏನ್ ಮಾಡ್ತಿದ್ದ, ದಲಿತ್ ಕಮ್ಯುನಿಟಿ ಅದು, ತಂದೆ ಏನ್ ಮಾಡ್ತಿದ್ದ ಅದನ್ನೇ ಫಾಲೋ ಮಾಡಬೇಕು. ಟೆಂಪಲ್ ಎಂಟ್ರಿ, ಲೆಜಿಸ್ಲೇಟಿವ್ ಅಲ್ಲಿ ಕೂಡ ದಲಿತರಿಗೆ ಸಪರೇಟ್ ಎಲೆಕ್ಟೋರೇಟ್ ಮಾಡಿ ಇಷ್ಟು ಪರ್ಸೆಂಟೇಜ್ ಅಂತ ಕೊಟ್ಟು ಅವ್ರಿಗೂ ಕೂಡ ಒಂದು ಸ್ಥಾನ ಸಿಗ್ಬೇಕು ಅಂತ ಅವರು ಫೈಟ್ ಮಾಡ್ತಾರೆ. ಇನ್ಸ್ಟಿಟ್ಯೂಷನ್ ಈ ಫೌಂಡ್, ಅವರ ಚಿಂತನೆಗಳಿಗೆ ಸಪೋರ್ಟ್ ಮಾಡೋಕೆ ಅಂತ ಹಲವಾರು ಇನ್ಸ್ಟಿಟ್ಯೂಷನ್ ಸಂಘಗಳನ್ನ ಸ್ಥಾಪಿಸ್ತಾರೆ. 1924 ಅಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭಾ ಅಂತ, ದಿ ಅಪ್ಲಿಫ್ಟ್ಮೆಂಟ್ ಆಫ್ ಡಿಪ್ರೆಸ್ ಕ್ಲಾಸಸ್ ಗೋಸ್ಕರ. 1927 ಸಮಾಜ ಸಾಮತ ಸಂಘ ಅಂತ, ರಿಫಾರ್ಮ್ ಹಿಂದೂ ಸೊಸೈಟಿ ಅಂಡ್ ಇನ್ಶೂರ್ ಈಕ್ವಾಲಿಟಿ. ಹಿಂದೂ ಸೊಸೈಟಿ ಏನಿದೆ, ದಿ ಕ್ಯಾಸ್ಟ್ ಸಿಸ್ಟಮ್ ನಾವೇನ್ ಫಾಲೋ ಮಾಡ್ಕೊಂಡಿದೀವಿ ಅದನ್ನ ರಿಫಾರ್ಮ್ ಮಾಡಕ್ಕೆ, ಪ್ಲಸ್ ಈ ಎನ್ಶೂರ್ ಈಕ್ವಾಲಿಟಿ ಅನ್ನೋದನ್ನ ತಗೊಂಬರಕ್ಕೆ ಸಮಾಜದಲ್ಲಿ ಅವರು ಈ ಸಂಘದಿಂದ ಪ್ರಯತ್ನ ಪಡ್ತಾರೆ. ಬಟ್ ಯಾವಾಗ ಇದೆಲ್ಲ ಆಗಲ್ಲ, ಇಷ್ಟೊಂದು ಕಷ್ಟಪಟ್ಟು ಇವೆಲ್ಲ ಯಾವಾಗ ಆಗಿಲ್ಲ ಅಂತ ಹೇಳಿದ್ರೆ ಅವ್ರು ಬುದ್ಧಿಸಂ ಹೋಗೋದು. ಅಲ್ಲಿವರೆಗೂ ಹಿ ಹ್ಯಾಸ್ ಮೇಡ್ ಎಫರ್ಟ್ ಮಾಡಿದ್ದಾರೆ. ಸೊ 1932 ನಲ್ಲಿ ಆಲ್ ಇಂಡಿಯಾ ಅನ್ಟಚಬಲ್ ಲೀಗ್, 1937 ಅಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಫಾರ್ ಲೇಬರ್ಸ್ ಅಂಡ್ ಪೀಸೆಂಟ್ಸ್, ರೈತರಿಗೆ ಮತ್ತು ಕಾರ್ಮಿಕರಿಗೆ ಅಂತಾನೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಬಂತು. ಲೇಟರ್ renamed as All India Scheduled Caste Federation. People's Education Society ಅಂತಾನೂ ಅಷ್ಟೇ. ಮೇಜರ್ ಮೂವ್ಮೆಂಟ್ಸ್, ಇದು ಇಂಪಾರ್ಟೆಂಟ್. ಯಾವ ಮೇಜರ್ ಮೂವ್ಮೆಂಟ್ಸ್ ಅಲ್ಲಿ ಅವರು
ಇನ್ವಾಲ್ವ್ ಆಗಿದ್ರು ಅಂತ. ಮಹತ್ ಸತ್ಯಾಗ್ರಹ ಅಂತ ಹೇಳಿದೆ ಅಲ್ವಾ, ಅವಾಗಲೇ ಮಹತ್ ಸತ್ಯಾಗ್ರಹ ಅಂತ ಹೇಳಿದೆ. ಏನು ಅಂದ್ರೆ ಪ್ರೊಟೆಸ್ಟೆಡ್ ಡಿನೈಲ್ ಆಫ್ ಆಕ್ಸೆಸ್ ಟು ಪಬ್ಲಿಕ್ ಲೇಕ್. ಊರು ಗ್ರಾಮದಲ್ಲಿ ಗ್ರಾಮ ಕೊಡ ಇರುತ್ತಲ್ವಾ, ಕೊಡ ಇರುತ್ತೆ, ಕೆರೆ ಇರುತ್ತೆ. ಸೊ ಅಲ್ಲಿಗೆ ದಲಿತ್ ಅವ್ರನ್ನ ಬಿಡ್ತಾ ಇರಲ್ಲ. ಅದಕ್ಕೋಸ್ಕರ ಅವರು ಇಲ್ಲಿ ಸತ್ಯಾಗ್ರಹ ಮಾಡಿ, ಮಹಾನ್ ಸತ್ಯಾಗ್ರಹ ಮಾಡಿ ಪಬ್ಲಿಕ್ ಲೇಕ್ಗೆ ಇರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ ಬಿಡಬೇಕು ಅಂತ ಹೋರಾಟ ಮಾಡ್ತಾರೆ. ಇದೇ ಸಮಯದಲ್ಲಿ ಅವರು ಮನುಸ್ಮೃತಿನ ಪಬ್ಲಿಕ್ಲಿ ಅರ್ಧಾಕೋದು, ಸುಡೋದು, ಬರ್ನ್ ಮನುಸ್ಮೃತಿ ಪಬ್ಲಿಕ್ಲಿ ಅಂಡ್ ದಿ ಟೈಟಲ್ ಆಫ್ ಮಾರ್ಟಿನ್ ಲೂಥರ್ ಆಫ್ ಇಂಡಿಯಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಈ ಆಕ್ಟ್ ಮುಖಾಂತರ ಅವ್ರಿಗೆ ಇನ್ನೊಂದು ಟೈಟಲ್ ಬರುತ್ತೆ, ಮಾರ್ಟಿನ್ ಲೂಥರ್ ಆಫ್ ಇಂಡಿಯಾ ಅನ್ನೋ ಟೈಟಲ್ ಕೂಡ ಅವ್ರಿಗೆ ಬರುತ್ತೆ. ನಾಸಿಕ್ ಟೆಂಪಲ್ ಸತ್ಯಾಗ್ರಹದಲ್ಲಿ ಇನ್ವಾಲ್ವ್ ಆಗ್ತಾರೆ. ಕಾಲಾರಾಮ್ ಟೆಂಪಲ್ ಇರುತ್ತೆ, ಅಲ್ಲಿಗೆ ಬಿಡ್ತಾ ಇರಲ್ಲ. ನಾಸಿಕ್ ಅಲ್ಲಿ ಕಾಲಾರಾಮ್ ಟೆಂಪಲ್ ಇರುತ್ತೆ, ಅಲ್ಲಿಗೆ ದಲಿತ್ ಅವ್ರನ್ನ ಒಳಗಡೆ ಬಿಡ್ತಾ ಇರಲ್ಲ, ಅದು ಕೂಡ ಹೋರಾಟ ಮಾಡ್ತಾರೆ. ಅಮರಾವತಿ ಸತ್ಯಾಗ್ರಹ, ಅಂಬಾ ಟೆಂಪಲ್ ಒಳಗಡೆ ಬಿಡ್ತಾ ಇರಲ್ಲ, ಅಲ್ಲೂ ಕೂಡ ಅಮರಾವತಿ ಸತ್ಯಾಗ್ರಹ ಮಾಡಿ ಇದ್ರ ವಿರುದ್ಧ ಹೋರಾಟ ಮಾಡ್ತಾರೆ. ಇಲ್ಲೂ ಅಷ್ಟೇ ರೌಂಡ್ ಟೇಬಲ್ ಕಾನ್ಫರೆನ್ಸ್, ನಿಮ್ಮನ್ನ ಫ್ರೀಡಮ್ ಸ್ಟ್ರಗಲ್ ಹೇಳುವುದು ಬರುತ್ತೆ, 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬರುತ್ತೆ. ಅಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಅಂಬೇಡ್ಕರ್ ಅವರು ಕೂಡ ಇನ್ವಾಲ್ವ್ ಆಗಿರ್ತಾರೆ. ಸೊ ಆಗ ಏನಾಗುತ್ತೆ, ಇನಿಷಿಯಲಿ ಸಪೋರ್ಟೆಡ್, ಅವರ ಚಿಂತನೆಗಳು ಏನಿತ್ತು, ದಲಿತ್ ಅವರಿಗೆ ಸಪರೇಟ್ ಎಲೆಕ್ಟರೇಟ್ಸ್ ಮಾಡಿ ಅಂತ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಸಪೋರ್ಟ್ ಮಾಡ್ತಾರೆ ಇವರು. ಸೊ ಇದಕ್ಕೆ ಗಾಂಧೀಜಿ ಅವರು ಮಹಾತ್ಮ ಗಾಂಧೀಜಿ ಅವರು ಸತ್ಯಾಗ್ರಹ ಮಾಡೋ ಮುಖಾಂತರ ಪೂನಾ ಪ್ಯಾಕ್ಟ್ ಆಗಿ ರಿಸರ್ವ್ ಸೀಟ್ಸ್ ಫಾರ್ ದಲಿತ್ಸ್ ಅಂಡರ್ ಜಾಯಿಂಟ್ ಎಲೆಕ್ಟೋರೇಟ್ಸ್. ಕೊನೆಗೂ ಮಹಾತ್ಮ ಗಾಂಧಿ ಅವರು ಇದಕ್ಕೆ ಸಪೋರ್ಟ್ ಮಾಡಿ ಸತ್ಯಾಗ್ರಹ ಮಾಡಿ ಈ ಹೋರಾಟ ಏನಿದೆ ಅದಕ್ಕೆ ಒಂದು ಸೊಲ್ಯೂಷನ್ ತಂದ್ಕೊಡ್ತಾರೆ. ಸ್ಲೋಗನ್ಸ್ ಅಂಡ್ ಪ್ರಿನ್ಸಿಪಲ್ಸ್ ಏನು? 3-fold strategy for empowerment, education, organization and agitation. Conversation to Buddhism 1956. ಅವರು ತೀರ್ಕೊಂಡಂತ ವರ್ಷಗಳು 1956. ಆಗ ಅವರು ಅಲಾಂಗ್ ವಿತ್ ಲ್ಯಾಕ್ಸ್ ಆಫ್ ಫಾಲೋವರ್ಸ್, 5 ಲಕ್ಷ 6 ಲಕ್ಷಕ್ಕಿಂತ ಹೆಚ್ಚು ಫಾಲೋವರ್ಸ್ ಸ್ಟಾರ್ಟೆಡ್ ದಲಿತ್ ಬುದ್ಧಿಸ್ಟ್ ಮೂವ್ಮೆಂಟ್ ಅಂತ ಬುದ್ಧಿಸಂಗೆ ಕಂಪ್ಲೀಟ್ ಆಗಿ ಕನ್ವರ್ಟ್ ಆಗ್ತಾರೆ. ಸೊ ಇವರ ವರ್ಕ್ ಏನಿದೆ, ಅಂಬೇಡ್ಕರ್ ಅವರ ವರ್ಕ್ ಏನಿದೆ, ತುಂಬಾ ವರ್ಕ್ಸ್ ಮಾಡಿದ್ದಾರೆ. ನಾನು ಹೇಳಿದೆ ಈ ವಾಸ್ ಅ ಗ್ರೇಟ್ ಸ್ಕಾಲರ್ ಅಂತ ಹೇಳಿದೆ, ತುಂಬಾ ವರ್ಕ್ಸ್ ಇನ್ವಾಲ್ವ್ ಇದೆ. ಸೊ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಬಂದು ಹೂ ವರ್ ದಿ ಶೂದ್ರಾಸ್, ದಿ ಬುದ್ಧ ಅಂಡ್ ಹಿಸ್ ಧಮ್ಮ, and Buddha and Karl Marx, Pakistan or the partition of India, the problem of the rupee famous. The problem of the rupee is the famous work of Dr. B.R. Ambedkar. Title and legacy. Again title is ಇವರಿಗೆ the father of the Indian Constitution, the architect of Indian Constitution, Martin Luther of India, Dalit Surya, liberator of Dalit, liberator of working classes. ಹಲವಾರು ಟೈಟಲ್ ನೆನ್ಪಿಟ್ಕೊಳ್ಳೋದಾಗಲ್ಲ, ಅಷ್ಟು ಟೈಟಲ್ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಸೊ ಕೊನೆಯಲ್ಲಿ ನಾನು ಹೇಳಿದೆ ಡಿಸೆಂಬರ್ 6 1956, ಡಿಸೆಂಬರ್ 1956 ಅಲ್ಲಿ ಡೆಲ್ಲಿಯಲ್ಲಿ ಅವರು ತೀರ್ಕೊಳ್ತಾರೆ. ಅವರು ತೀರ್ಕೊಂಡ ನಂತರ 34 ವರ್ಷ ಬೇಕಾಗಿತ್ತು ಅವರಿಗೆ ಭಾರತ ರತ್ನ ಕೊಡೋದಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 1990 ತೀರ್ಕೊಂಡ ನಂತರ 34 ವರ್ಷದ ನಂತರ ಭಾರತ ರತ್ನ ಸಿಗುತ್ತೆ. ಆ ಭಾರತ ರತ್ನ ಸಿಗೋದಕ್ಕೂ ಹಲವಾರು ಹೋರಾಟ ಮಾಡಲೇಬೇಕಿತ್ತು. ಸೊ ರಿವರ್ ಆಸ್ ಅ ಸಿಂಬಲ್ ಆಫ್ ದಲಿತ್ ಎಂಪವರ್ಮೆಂಟ್ ಅಂಡ್ ಸೋಷಿಯಲ್ ಜಸ್ಟಿಸ್ ಇನ್ ಇಂಡಿಯಾ. ಇವಾಗಲೂ ಕೂಡ ಅವ್ರನ್ನ ದಲಿತ್ ಎಂಪವರ್ಮೆಂಟ್ ನ ಪ್ರತಿನಿಧಿ ಮತ್ತು ಸೋಷಿಯಲ್ ಜಸ್ಟಿಸ್ ಇನ್ ಇಂಡಿಯಾ, ಅನ್ಟಚಬಿಲಿಟಿ ಅಪೋಸ್ ಆಗಿರೋ ಅವ್ರನ್ನ ಬಿಂಬಿಸ್ಕೊಂಡು ಅವ್ರನ್ನ ಇನ್ಸ್ಪಿರೇಷನ್ ತಗೊಂಡು ಹೋರಾಟಗಳು ಆಗ್ತಾ ಬರ್ತಾ ಇದೆ. ಸೊ ಇಷ್ಟು ವರ್ಷ ಅವ್ರು ಹೋರಾಟ ಮಾಡಿದ್ಮೇಲೂ ಇಲ್ಲಿವರೆಗೂ ಅನ್ಟಚಬಿಲಿಟಿ ಹೋಗಿದೆಯಾ? ಇಲ್ಲ. ಸಿಟಿಲಿ ನಿಮ್ಗೆ ಗೊತ್ತಾಗದೆ ಇರಬಹುದು, ಬಟ್ ಹಳ್ಳಿಗಳಲ್ಲಿ ಹೋದ್ರೆ ನಿಮ್ಗೆ ಪ್ರತಿಯೊಂದು ಮನೆಗೂ ಕಮ್ಯುನಿಟಿಗೂ ಯಾವ ಕಮ್ಯುನಿಟಿ ಸೇರಿದ್ದು ಅವರು ಅಂತ ಗೊತ್ತಿರ್ತಾರೆ. ಸಿಟಿಲಿ ಗೊತ್ತಾಗದೆ ಇರಬಹುದು, ಬಟ್ ಸ್ಟಿಲ್ ಅನ್ಟಚಬಿಲಿಟಿ ಇನ್ನು ಹೋಗಿಲ್ಲ ಇಂಡಿಯಾದಲ್ಲಿ. ಸೊ ಯಾವಾಗ ಹೋಗ್ಬೋದು ಅಂದ್ರೆ, ಪ್ರಾಬಬಲ್ ಯಾವಾಗ ಹೋಗ್ಬೋದು ಅಂದ್ರೆ ಜನರ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಗೌರ್ಮೆಂಟ್ ಏನೇ ಸ್ಕೀಮ್ ತಗೊಳ್ಳಿ, ಏನೇ ಇದು ಮಾಡ್ಲಿ, ಅದು ಚೇಂಜ್ ಆಗಲ್ಲ. ಯಾವಾಗ ಜನರ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅವಾಗಲೇ ಅನ್ಟಚಬಿಲಿಟಿ ಅನ್ನೋದು ಹೋಗೋದು. ಅದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿದಾರಲ್ಲ, ಅದಕ್ಕಿಂತ ದೊಡ್ಡ ಹೋರಾಟ ಮಾಡಕ್ಕಾಗುತ್ತಾ? ಆಗಲ್ಲ. ಅವಾಗೇನೆ ದೊಡ್ಡ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ, ಈಗ ನಾವು ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಏನಿದೆ ಅದಕ್ಕೆ ಇಂಥ ಮನೋಭಾವ ಬೆಳೆದಿರೋ ತರ ನೋಡ್ಕೋಬೇಕು.
ಆ ತರ ಮಾಡಿದ್ರೆ ಇನ್ನು ಕೆಲವು ವರ್ಷ ಡಿಕೇಡ್ಸ್ ಅಲ್ಲಿ ಅನ್ಟಚಬಿಲಿಟಿ ಹೋಗ್ಬೋದು. ಯಾವಾಗ ಭೇದ ಭಾವ ಮಾಡಲ್ಲ ಅವಾಗ. ಇಷ್ಟು ಬಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ. ಸೊ ಅವ್ರ ಕೊಲೀಗ್ಸ್, ಟೀಚರ್ಸ್ ಅಲ್ಲ ಪ್ರೀತಿಯಿಂದ ಅವ್ರಿಗೆ ಬಾಬಾ ಸಾಹೇಬ್ ಅಂತ ಕರೀತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಜನರಲ್ ಆಗಿ ನಾವು ಕೂಡ ಕರೀತಾ ಬಂದಿರ್ತೀವಿ. ಸೊ ಇಷ್ಟು ಕೂಡ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರ ಹೋರಾಟ.